ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಬಂದಿದ್ದೀವಿ ಕನ್ನಡ ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ ಅಂತ ಹೇಳಿದ ತಕ್ಷಣ ಫಸ್ಟ್ ತಲೆಗೆ ಬರುವಂತಹ ವ್ಯಕ್ತಿನೇ ಪುಟ್ಟಣ್ಣ ಕಣಗಾಲ್ ಅವರ ಮನೆ ಹತ್ತಿರ ನಾವು ಬಂದಿದ್ದೀವಿ. ಪುಟ್ಟಣ್ಣ ಸರ್ ಮನೆ ಯಾವ ಥರನೂ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಬಟ್ ಅಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಆ ಮನೆ ಈ ಥರ ಆಗಿದೆ ಅಂತ. ಇದನ್ನ ನೋಡಿ ನನಗಂತೂ ತುಂಬಾ ಬೇಸರವಾಯಿತು. ಪುಟ್ಟಣ್ಣ ಸರ್ ಅಂತಂದರೆ ಕನ್ನಡ ಫಿಲಮ್ ಇಂಡಸ್ಟ್ರಿಯ ಒಂದು ಡೈಮಂಡಿನಿಗೆ ಅವರ ಅಪಾರ ಕೊಡುಗೆಗಳು ತುಂಬ ಇದ್ದಾವೆ. ದಯವಿಟ್ಟು ಸರ್ಕಾರದವರು ಆಗಿರ್ಬೋದು ಮತ್ತು ಫಿಲಮ್ ಇಂಡಸ್ಟ್ರಿಯವರಾಗಿರ್ಬೋದು ಗಮನ ಹರಿಸಿ ಏನು ಮ್ಯೂಸಿಯಂ ಮಾಡಬೇಕು ಅಂತ ಹೊರಟಿದ್ದೀರಾ ಅದನ್ನು ಆದಷ್ಟು ಬೇಗ ಮಾಡಿ ಅವರ ಪುಟ್ಟಣ್ಣ ಸರ್ ಅಭಿಮಾನಿಗಳ ಮನಸ್ಸಿಗೆ ಸಮಾಧಾನ ಪಡಿಸಿ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಅವರ ಮನೆ ಮುಂದೆ ಇರುವಂತಹ ನಮ್ಮ ಗುರುಗಳು ಅವರ ಬಾಲ್ಯದಲ್ಲಿ ಇವರ ಒಡನಾಟಗಳನ್ನ ಸ್ವಲ್ಪ ಮೆಲುಕು ಹಾಕಿದ್ದಾರೆ. ಹಾಗೆಯೇ ಕೇಳ್ಕೊಂಡು ಬರೋಣ ಬನ್ನಿ. ದಡ್ಬಡ್ಡಿ ಮಕ್ಕಳು ನಾವು ಅವಾಗ ತುಂಬ ಜ್ಞಾನಿಗಳು, ಸಂಸ್ಕೃತಿ ಜ್ಞಾನ ಇರಬೇಕು. ಈಗ ಪ್ರಭಾಕರ್ ತುಂಬ ಸಂಸ್ಕೃತಿ ಜ್ಞಾನಿಗಳು, ಪುಟ್ಟಣ್ಣ ಅಲ್ಲ ತುಂಬ ಸಂಸ್ಕೃತಿ ಜ್ಞಾನಿಗಳು. ಅವರು ಒಂದೊಂದು ವಾಕ್ಯ ಭಾಳ ಯೋಚನೆ ಮಾಡಿ ನಾಗರಿಗೆ ದೊಡ್ಡಂಗೆಗಳು ಅವರೆಲ್ಲ ಹೇಗೆ ಬಂದು ಹೇಳೋದು ನೀನೇ ಸಾಕಿದೆ. ನೀವು ಎಷ್ಟನೇ ವಯಸ್ಸಲ್ಲಿ ತಂದ್ರೆ ಇವರು ನಿಮ್ದು ಗೆಳೆತನ? 18. ಒಡನಾಟ ತುಂಬ ಇತ್ತು. ಈಗ ಇಲ್ಲಿಗೆಲ್ಲ ನಮ್ಮ ಮನೆ ಬಂದವರು ಹೋಗ್ತಿತ್ತು, ಬಾಂಡಿಂಗ್ ಚೆನ್ನಾಗಿತ್ತು. ಅಲ್ಲಿ ಈಗ ಇಲ್ಲೆಲ್ಲ ತುಂಬ ಜನ ಬಂದು ನೋಡ್ಕೊಂಡಿದ್ದಾರೆ. ಈಗ ಪುಟ್ಟಣ್ಣ ಕಣಗಾಲ್ ಅಂದ್ರೆ ತುಂಬಾ ಫುಲ್ ಫೇಮಸ್ ಅಲ್ವಾ? ಈಗ ತುಂಬಾ ಜನ ಬಂದು ನೋಡ್ಕೊಂಡಿದ್ದಾರೆ. ಈ ತರ ನೋಡಿದಾಗ ಅವ್ರು ಏನು ಹೆಸರು ಪಟ್ಕೊಂಡಿದ್ದಾರೆ. ಕೆಲವೆಲ್ಲ ಜಾಸ್ತಿ ಆಗಿತ್ತು ಸರ್ಕಾರ ಖರ್ಚು ಮಾಡ್ತಾರೆ, ಇಂಥ ಜಾಸ್ತಿ ಖರ್ಚು ಮಾಡಬಾರ್ದು ಬೈಕೊಳ್ಳೋದಿದ್ದಾರೆ. ಒಂದು 2014 ಸರ್ಕಾರ ಗಮನ ಕೊಟ್ಟಿಲ್ಲ. ಒಂದು ಕಡೆಯಲ್ಲಿರೋಣ ಸಿನಿಮಾ ಇಂಡಸ್ಟ್ರಿ ಗಮನ ಕೊಟ್ಟಿಲ್ಲ ಈ ಬಗ್ಗೆ. ಸೋಮಣ್ಣ ಬಂದಿದೆ, ಸಚಿವರು, ಕೇಂದ್ರ ಸಚಿವರು. ಅದೇ ತುಮಕೂರು ಇದ್ದಾರೆ. ಹೌದೌದು, ಈಗ ಕೇಂದ್ರ ಸಚಿವರು ರೈಲ್ವೆ ಕೇಂದ್ರ ಬಂದು ಮನೆ ನೋಡ್ಬೋದು ಏನೋ ಒಂದು ಮಾನದಾರಿ ಸಿದ್ದರಾಮಯ್ಯ ಮಾತ್ರ 50 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ವಿಡಿಯೋದೊಳಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಸರ್ಕಾರಕ್ಕೂ ಮತ್ತೆ ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿಗೂ ಒಂದೇ ಒಂದು ಮಾತಲ್ಲಿ ಹೇಳೋದಾದ್ರೆ ಇವ್ರ ಬಗ್ಗೆ ಮಾತಾಡ್ಕೊಡಿ ಅಂದ್ರೆ ಏನಾದ್ರು ಒಂದು ಮಾತಾಡೋದು, ಏನಾದ್ರು ಒಂದು ಮಾತಾಡಿ. ಏನೆಲ್ಲ ಮಾತನಾಡಿದಪ್ಪ ಅವರು ಮಾತಾಡೋರ ವಯಸ್ಸು ಮೀರು ಆಯ್ತು ಕೆಲಸ ನೋಡಿ ಎಲ್ಲ ಮಾತು ಮಾತಾಡಿ. ನಮ್ಮ ಕಡೆಯಿಂದ ಒಂದು ಮಾತಾಡ್ಬಿಡಿ. ಇದೆಲ್ಲ ಇಷ್ಟೊಂದು ಅಭಿಮಾನ ಇತ್ತು ಪುಟ್ಟಣ್ಣ ಅವ್ರದ್ದು. ಕಣಗಾಲ್ ಪುಟ್ಟಣ್ಣ ಮನೆಯಿಂದ ಬಂದಿದ್ದೀವಿ, ತುಂಬ ಸಂತೋಷ ಆಯಿತು. ಆಯಿತಾ, ನಿಮ್ಗೆ ಅಷ್ಟೊಂದು ಅಭಿಮಾನ ಇದೆಯಲ್ಲ, ಇದೇ ಥರ ಅಭಿಮಾನ ಎಲ್ಲರಿಗೂ ಇದ್ದರೆ ಈಗ ಏನೇನು ಆಗ್ತಿತ್ತು. ಅದು ಕೆಲವರಿಗೆ ಅಭಿಮಾನ ಇದೆ, ಕೆಲವರಿಗೆ ಅಭಿಮಾನ ಇಲ್ಲ. ಅದೇನು ಮಾಡೋಕ್ಕಾಗಲ್ಲ. ನೀವು ಉದಾಹರಣೆ ಹೇಳ್ತೀನಿ ಕೇಳಿ, ಅದು ಬೇರೆ ಏನೋ ಆಗಿದ್ದರೆ ಏನೋ ಆಗ್ಬೋದು ಅಂತ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ. ಪುಟ್ಟಣ್ಣ ಸರ್ ಮನೆ ಆದಷ್ಟು ಬೇಗ ಮ್ಯೂಸಿಯಂನ ಮಾಡಿ ಅವರ ಅಭಿಮಾನಿಗಳ ಮನಸ್ಸಿಗೆ ಸಮಾಧಾನ ಪಡಿಸಿ ಅಂತ ಹೇಳ್ತಾ ಈ ಮೂಲಕ ನಾನು ತಿಳಿಸ್ತೀನಿ.